ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭರತ್ ರಾಮ ಸಂವಾದು ಸುನಿ ಸಕಲ ಸುಮಂಗಲ ಮೂಲ ಸುರ ಸ್ವಾರಥಿ ಸರಾಹಿ ಕುಲ ಬರಶತ ಸತಗುರು ಮೂಲ. धन्य भरत जय राम गोसाई कहत देव हर्षत बरि आई. मुनि मिथिलेश सभा सब काहू भरत बचन सुनी भयहु उछाहू. भरत राम गुण ग्राम सनेहू पुलकी प्रशंसत रावु बिदेहू. सेवक स्वामी सुभाहु सुहावन नेम प्रेम अति पावन पावन. मति अनुसार सराहन लागे सचिव सभासद सब अनुरागे. सुनी सुनी राम भरत संवादु दुहु समाज हिय हरषु विषादु. राम मातु दुख सुखु सम जानी कही गुण राम प्रबोधि रानी. एक कहहि रघुबीर बड़ाई एक सराहत भरत ಭಲಾಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮ ನಡೆದಾಡಿದಂತಹ ಕಾಡನ್ನು ತಿರುಗಾಡಿ ನೋಡಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೆ ರಾಮ ಅತ್ರಿ ಮುನಿಗಳ ಆಜ್ಞೆಯನ್ನು ಪಡ್ಕೊಂಡು ನೀನು ಅವಶ್ಯಕವಾಗಿ ನೋಡು ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಮಹರ್ಷಿಗಳು ಹೇಳಿದಂತಹ ಸ್ಥಳದಲ್ಲಿ ನೀನು ತಂದಿರುವಂತಹ ಈ ತೀರ್ಥವನ್ನು ಸ್ಥಾಪನೆ ಮಾಡು ಅಂತ ಕೂಡ ಹೇಳ್ತಾನೆ. ಅದರಿಂದ ಭರತನಿಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲ ಮಂಗಳಗಳ ಮೂಲವಾದಂತಹ ಶ್ರೀರಾಮ ಭರತರ ಸಂವಾದವನ್ನು ಕೇಳಿ, ಅಂದರೆ ಇವರ ಮಾತುಕತೆ ಇದೆಯಲ್ಲ ಅದು ಎಲ್ಲ ರೀತಿಯ ಮಂಗಳಕರವಾದಂಥದ್ದು ಅಂತ. ಯಾರಾದರೂ ಇಬ್ಬರು ಒಳ್ಳೆ ಸತ್ಪುರುಷರು ಇರ್ತಾರಲ್ಲ, ಅವರು ಮಾತಾಡೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದು ಹೇಗೆ ಅಂತಂದರೆ, ಈಗ ನೋಡಿ, ಭಾಗವತ ಇದೆಯಲ್ಲ ಅದು ಇಬ್ಬರು ಮಾತಾಡುವಂಥದ್ದು. ಆ ಮಾತುಗಳಿಂದ ಇಡೀ ಲೋಕಕ್ಕೆ ಭಾಗವತ ಸಿಗುತ್ತೆ. ಮತ್ತು ಕೃಷ್ಣ ಅರ್ಜುನ ಇಬ್ಬರು ಸಂವಾದ ಇದೆಯಲ್ಲ ಅದು ಶ್ರೀಮದ್ ಭಗವದ್ಗೀತೆಯನ್ನೇ ನಮಗೆ ಕೊಡುತ್ತೆ. ಈ ರೀತಿ ಇಬ್ಬರು ಉತ್ತಮ ಪುರುಷರು ಮಾತಾಡುವಂಥ ಒಂದು ಸಂವಾದ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಅದು ಎಲ್ಲ ಮಂಗಳಗಳ ಮೂಲವಾಗಿರುವಂಥದ್ದು. ಇಲ್ಲಿ ಶ್ರೀರಾಮ ಮತ್ತು ಭರತರ ಸಂವಾದನೂ ಕೂಡ ಬಹಳ ಮಂಗಳಕರವಾಗಿರುವಂಥದ್ದು. ಇಂಥ ಸಂವಾದವನ್ನು ಕೇಳಿ ಸ್ವಾರ್ಥಿಗಳಾದಂತಹ ದೇವತೆಗಳು ರಘುಕುಲವನ್ನು ಹೊಗಳಿ ಕಲ್ಪವೃಕ್ಷದ ಹೂಗಳ ಮಳೆ ಸುರಿಸ್ತಾರೆ. ಅಂದರೆ ಇಲ್ಲಿ ದೇವತೆಗಳು ಸ್ವಾರ್ಥಿಗಳು. ಈಗ ರಾಮ ಕಾಡಲ್ಲೇ ಇರ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ವಾ, ಖುಷಿ ಆಗ್ಬಿಡುತ್ತೆ. ಅದಕ್ಕೆ ಈಗ ರಘುಕುಲ ವಂಶವನ್ನೇ ಹೊಗಳ್ತಾ ಇದ್ದಾರೆ. ಎಂಥ ಒಳ್ಳೆಯ ವಂಶ ಅಪ್ಪ ಅಂತ ಅಂದ್ಬಿಟ್ಟು ಅವರು ಕಲ್ಪವೃಕ್ಷದ ಹೂ ಇರುತ್ತಲ್ಲ ಅದರ ಮಳೆ ಸುರಿಸ್ತಾರೆ. ಭರತನು ಧನ್ಯನು, ಶ್ರೀರಾಮ ಪ್ರಭುವಿಗೆ ಜಯವಾಗಲಿ ಅಂತ ಹೇಳಿ ದೇವತೆಗಳು ಆನಂದಾಬ್ಧಿಯಲ್ಲಿ ತೇಲಾಡ್ತಾರೆ. ಈಗ ಅವ್ರಿಗೆ ತಮ್ಮ ಕೆಲಸ ನಡೆಯತ್ತೆ ಅನ್ನೋದು ಗೊತ್ತಾಯ್ತಲ್ವಾ, ಅದಕ್ಕೆ ತುಂಬ ಸಂತೋಷವಾಗಿ ಎಲ್ಲರೂ ಕೂಡ ಆನಂದದ ಕಡಲಲ್ಲಿ ತೇಲಾಡ್ತಾ ಇದ್ದಾರೆ. ಭರತನ ಮಾತುಗಳನ್ನು ಕೇಳಿ ವಸಿಷ್ಠರು, ಮಿಥಿಲೇಶನಾದಂಥ ಜನಕ ಮಹಾರಾಜ ಮತ್ತು ಎಲ್ಲ ಸಭಾಸದರು ಕೂಡ, ಹೀಗೆ ಎಲ್ಲರಿಗೂ ಬಹಳ ಆನಂದ ಆಗುತ್ತೆ. ಅಂದರೆ ಅಲ್ಲಿರೋ ಎಲ್ಲರಿಗೂ ಕೂಡ ಒಳ್ಳೆ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ಇಬ್ಬರು ಮಾತಾಡಿದ್ದನ್ನು ಕೇಳಿ ತುಂಬ ಸಂತೋಷ ಆಗುತ್ತೆ. ಜನಕ ಮಹಾರಾಜ ಪುಲಕಿತನಾಗಿ ಶ್ರೀರಾಮ ಭರತನ ಗುಣ ಸಮೂಹವನ್ನು ಮತ್ತು ಪ್ರೇಮವನ್ನು ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಜನಕ ಮಹಾರಾಜನಿಗೆ ಮೊದಲು ಅಲ್ಲಿಗೆ ಬರೋಕ್ಕೆ ಮೊದಲು ಏನಾಗುತ್ತೋ ಅಲ್ಲಿ ಅನ್ನೋ ಒಂದು ಆತಂಕ ಇರುತ್ತೆ. ಭರತ ಏನು ಕೇಳ್ಬಿಡ್ತಾನೋ, ಮತ್ತು ಅಲ್ಲಿ ಏನೇನೆಲ್ಲ ತೊಂದರೆಗಳಾಗುತ್ತೋ ಅಂತ. ಆದರೆ ಇವರಿಬ್ಬರ ಪ್ರೀತಿ ಪ್ರೇಮ, ಇವರ ಮಾತು, ಇವರ ಗುಣ, ಇದನ್ನೆಲ್ಲ ನೋಡಿ ಅವನಿಗೆ ತುಂಬ ಸಂತೋಷವಾಗಿ ಅವನು ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಾಮಿ ಮತ್ತು ಸೇವಕರ ಸ್ವಭಾವ ಇದೆಯಲ್ಲ ಇದು ಉದಾತ್ತವಾಗಿರುವಂಥದ್ದು, ಸುಂದರವಾಗಿರುವಂಥದ್ದು. ಅವರ ನೇಮ ಮತ್ತು ಪ್ರೇಮಗಳು ಪಾವನವನ್ನೂ ಕೂಡ ಪಾವನಗೊಳಿಸುವಂಥದ್ದು. ಅಂದರೆ ಅವರು ಏನು ನಿಯಮಗಳನ್ನು ಪಾಲಿಸ್ತಾರೋ ಮತ್ತು ಅವರಲ್ಲಿರುವಂಥ ಪ್ರೀತಿ ಇದೆಯಲ್ಲ ಅದು ಪವಿತ್ರ ಅಂತಲೂ ಹೇಳಿಲ್ಲ, ಪಾವನ ಅಂತ ಹೇಳಿದ್ದಾರೆ. ಯಾಕಂದರೆ ಪವಿತ್ರಕ್ಕೆ ವಿರುದ್ಧ ಪದ ಇದೆ ಅಪವಿತ್ರ ಅಂತ, ಪಾವನಕ್ಕೆ ವಿರುದ್ಧ ಪದ ಅನ್ನೋದೇ ಇಲ್ಲ. ಅದು ಪವಿತ್ರಕ್ಕಿಂತ ಬಹಳ ಹೆಚ್ಚಿನ ಮಟ್ಟದಲ್ಲಿರುವಂಥದ್ದು, ಅಷ್ಟು ಹೆಚ್ಚು ಪವಿತ್ರವಾಗಿರೋದಕ್ಕೆ ಪಾವನ ಅಂತ ಹೇಳ್ತಾರೆ. ಅಂದರೆ
ಶುದ್ಧವಾಗಿಸ್ಬಿಡುತ್ತಲ್ಲ, ಪಾವನವನ್ನೂ ಪಾವನಗೊಳಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಂತ್ರಿಗಳು, ಸಭಾಸದರು ಪ್ರೇಮ ಮುಗ್ಧರಾಗಿ ಯಥಾಮತಿಯಾಗಿ, ಅಂದರೆ ಅರ್ಥ ಏನು, ಎಲ್ಲರೂ ಕೂಡ ಈಗ ಪ್ರೇಮ ಮುಗ್ಧರಾಗೋಗಿದ್ದಾರೆ. ಮತ್ತು ಅವರ ಬುದ್ಧಿಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ತೋಚುತ್ತೋ ಆ ರೀತಿ ಅವರು ಹೊಗಳ್ತಾ ಇದ್ದಾರೆ. ಕೆಲವರ ಕೆಪಾಸಿಟಿ ಒಂದೊಂದು ಥರ ಇರುತ್ತಲ್ವಾ, ಒಬ್ಬರದು ಒಂದೊಂದು ಥರ ಇರುತ್ತೆ. ಸೊ ಅವ್ರ ಬುದ್ಧಿಮಟ್ಟಕ್ಕೆ ಅವರನ್ನು ಯಾವ ರೀತಿ ಹೊಗಳಬೇಕು ಅಂತ ಅನ್ನಿಸ್ತಾ ಇದೆಯೋ ಆ ರೀತಿ ಅವರು ಹೊಗಳೋದಕ್ಕೆ ಶುರು ಮಾಡ್ತಾರೆ. ಶ್ರೀರಾಮ ಭರತರ ಸಂವಾದವನ್ನು ಕೇಳಿ ಎರಡೂ ಸಮಾಜಗಳಲ್ಲಿ ಯಾರು ಮಿಥಿಲೆಯವರು ಇದ್ದಾರೆ, ಅಯೋಧ್ಯೆಯವರು ಇದ್ದಾರೆ, ಇಬ್ಬರಿಗೂ ಕೂಡ ಹರ್ಷ ವಿಷಾದಗಳು ಎರಡೂ ಉಂಟಾಗುತ್ತೆ. ಅಂದರೆ ಈ ಕಡೆ ಸಂತೋಷನೂ ಆಗ್ತಾ ಇದೆ, ಈ ಕಡೆ ಅವರಿಗೆ ನೋವು ಕೂಡ ಆಗ್ತಾ ಇದೆ. ಯಾಕೆ ಸಂತೋಷ ಆಗ್ತಾ ಇದೆ, ಯಾಕೆ ನೋವು ಅಥವಾ ದುಃಖ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಭರತನ ಸೇವಾ ಧರ್ಮವನ್ನು ನೋಡಿ ಅವರಿಗೆ ತುಂಬ ಸಂತೋಷ ಆಗ್ತಾ ಇದೆ. ಶ್ರೀರಾಮನ ವಿಯೋಗದ ಕಲ್ಪನೆಯಿಂದ ದುಃಖ ಆಗ್ತಾ ಇದೆ. ಈಗ ರಾಮ ನೀವೆಲ್ಲ ಭರತನಿಗೆ ಹೊರಡಬೇಕು, ನೀನು ತಂದೆ ಹೇಳಿರುವ ಮಾತನ್ನು ನಾನು ನಡೆಸ್ಕೊಡ್ಬೇಕು ಅಂತ ಹೇಳ್ತಾನಲ್ಲ, ಅದಕ್ಕೋಸ್ಕರ ಈಗ ವಾಪಸ್ ಹೋಗಲೇಬೇಕು. ಆ ರಾಮನ ವಿಯೋಗದ ಕಲ್ಪನೆಯನ್ನು ಮಾಡ್ಕೊಂಡು ಅವ್ರಿಗೆ ದುಃಖ ಆಗ್ತಾ ಇದೆ. ಆದರೆ ಭರತ ತನ್ನ ಅಣ್ಣನ ಸೇವೆ ಮಾಡಬೇಕು ಅಂತ ಇಚ್ಛೆ ಪಡ್ತಾನಲ್ಲ, ಆ ಸೇವಾ ಧರ್ಮವನ್ನು ನೋಡಿ ಅವ್ರಿಗೆ ಸಂತೋಷ ಆಗುತ್ತೆ. ಈ ರೀತಿ ಎರಡೂ ಭಾವಗಳು ಒಟ್ಟೊಟ್ಟಿಗೆ ಅವ್ರಿಗೆ ಆಗ್ತಾ ಇದೆ. ಶ್ರೀರಾಮನ ತಾಯಿಯಾದಂತಹ ಕೌಸಲ್ಯಾದೇವಿ ಇದ್ದಾಳಲ್ಲ, ಅವಳು ಸುಖ ದುಃಖಗಳು ಎರಡನ್ನೂ ಕೂಡ ಸಮಾನವಾಗಿ ಭಾವಿಸಿ ನೋಡಿ. ಆ ಪರಮಾತ್ಮನ ತಾಯಿಯಾಗಿ ಹುಟ್ಟೋದು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಅವಳು ಆ ಒಂದು ಸ್ಥಿತಿಯನ್ನು ಮೀರಿರುವಂಥವಳು, ಶುದ್ಧ ಸತ್ವದಲ್ಲಿರುವಂಥವಳು, ಅವಳು ಎಲ್ಲವನ್ನ ಸಮಾನ ದೃಷ್ಟಿಯಲ್ಲಿ ನೋಡುವಂಥವಳು. ಶ್ರೀರಾಮನ ಗುಣಗಳನ್ನು ಕೊಂಡಾಡ್ತಾ ಇದ್ದಾಳೆ. ಮತ್ತು ಎಲ್ಲ ರಾಣಿಯರಿಗೂ ಕೂಡ ಧೈರ್ಯವನ್ನು ತುಂಬ್ತಾಳೆ. ಅಂದರೆ ಈಗ ನಾನು ಇವರಿಗೆ ಹೇಳಲಿಲ್ಲ ಅಂತಂದರೆ, ಯಾಕಂದರೆ ಅವರು ಕೂಡ ರಾಮನನ್ನು ಸ್ವಂತ ಮಗನ ಹಾಗೆ ತಿಳ್ಕೊಂಡಿರ್ತಾರೆ. ಆದರೆ ಈಗ ರಾಮನನ್ನು ಬಿಟ್ಟಿರಬೇಕಾದಂಥ ಒಂದು ಪರಿಸ್ಥಿತಿ ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು, ಅದು ಏನು 1 ದಿವಸ 2 ದಿವಸ ಅಲ್ಲ, 14 ವರ್ಷಗಳಿರಬೇಕಲ್ಲ ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ತುಂಬಾ ಯೋಚನೆ ಮಾಡಿ ದುಃಖದಿಂದ ಅವರು ಅಳೋದು ಮತ್ತು ನೋವನ್ನು ಪಡ್ತಾ ಇರೋದು ಇದೆಲ್ಲ ನೋಡ್ತಾಳವಳು. ಅದಕ್ಕೋಸ್ಕರ ಅವ್ರಿಗೆ ಧೈರ್ಯ ಹೇಳ್ತಾರೆ. ಕೆಲವರು ಶ್ರೀರಾಮನ ಹಿರಿಮೆಯನ್ನು ಕೊಂಡಾಡ್ತಾ ಇದ್ದಾರೆ, ಇನ್ನೂ ಕೆಲವರು ಭರತನ ಸದ್ಭಾವನೆಯನ್ನು ಪ್ರಶಂಸ್ತಾ ಇದ್ದಾರೆ. ಭರತನ ಬಗ್ಗೆ ಇಲ್ಲ ಸಲ್ಲದೆಲ್ಲ ಮಾತಾಡಿರ್ತಾರೆ, ಪ್ರಜೆಗಳಾಗಿರ್ಬಹುದು, ರಾಣಿಯರಾಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ಕೊಂಡಿರ್ತಾರೆ. ಆದರೆ ಈಗ ಅವನ ಒಂದು ಗುಣ, ಅವನ ನಡತೆ ಎಲ್ಲ ನೋಡಿ ಅವರಿಗೆಲ್ಲ ತುಂಬ ಸಂತೋಷ ಆಗಿ ರಾಮನ ಮೇಲೆ ಇರುವ ಪ್ರೀತಿಯನ್ನು ನೋಡಿ ಅವರು ಈಗ ಭರತನ ಸದ್ಭಾವವನ್ನು ನೋಡಿ ಅವರು ಪ್ರಶಂಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.